ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಚಾಪ್ಟರ್ ನಂಬರ್ 16 ನಂಬರ್ ಸಿಸ್ಟಮ್ ಅಂತಿದೆ. ನಂಬರ್ ಸಿಸ್ಟಮ್ ಅಂತ ಬಂದಾಗ ಇವತ್ತು ನೀವು ಸ್ವಲ್ಪ ಕೋಡಿಂಗು ಡಿಕೋಡಿಂಗ್ ಅಂತ ಸ್ವಲ್ಪ ಲೆಕ್ಕ ಬರ್ತಾವಲ್ರಿ, ಅಂಥ ಟೈಮಲ್ಲಿ ನೀವು ಈ ಒಂದು ನಂಬರ್ ಸಿಸ್ಟಮ್ ಕಲಿಬೇಕು. ನೆನಪಿರಲಿ, ಇವತ್ತು ನಂಬರ್ ಸಿಸ್ಟಮ್ ಅಂತ ಬಂದಾಗ ಇವತ್ತು ನೀವು ಏನಪ್ಪ ನಿಮ್ಮ ಒಂದು ಮೊಬೈಲಲ್ಲಿ OTP ಪಾಸ್ವರ್ಡು ಮತ್ತು ಏನಪ್ಪ ವೆರಿಫಿಕೇಷನ್ ಕೋಡು, ಅದೇ ಥರನಾಗಿ ಏನಪ್ಪ ಸ್ಕ್ಯಾಚಸ್ ಕಾರ್ಡು, ಆಫರ್ ಕೋಡು ಇವೆಲ್ಲ ಬರ್ತಾವೆ ನೋಡ್ರಿ. ಅವೆಲ್ಲ ಕೆಲಸ ಮಾಡ್ಬೇಕಾದ್ರೆ ಈ ಒಂದು ನಂಬರ್ ಸಿಸ್ಟಮ್ ಮುಖಾಂತರ ಅವೆಲ್ಲ ಕೆಲಸ ಮಾಡ್ತಾವೆ. ATM ಅಂತ ಬಂದಾಗ ಅಷ್ಟು ಕರೆಕ್ಟಾಗಿ ಕೆಲಸ ಹೆಂಗೆ ಮಾಡ್ತಾರೆ, ATM ಅಲ್ಲಿ 16 ನಂಬರ್ ಹೊಡೆದಾಗ ಅದು ಇದೇ ಕಾರ್ಡ್ ಅಂತ ಹೆಂಗೆ ಫೈಂಡ್ ಔಟ್ ಮಾಡುತ್ತೆ, ಅದೇ ಥರ ATM ಅಲ್ಲಿ ಒಂದು 4 ನಂಬರ್ ಹೊಡೆದ ತಕ್ಷಣ ಇದು ಮಾಸ್ಟರು, ವೀಸಾ, ರೂಪೆ ಅಂತ ಹೆಂಗೆ ಬರುತ್ತೆ, ಈ ಥರ ಒಂದು ಕೋಡಿಂಗ್ ಸಿಸ್ಟಮ್ ಇರ್ತಾರೆ. ಆ ಕೋಡಿಂಗ್ ಸಿಸ್ಟಮ್ ಮುಖಾಂತರ ಇವತ್ತೇನಪ್ಪ ನಿಮ್ಮ ಮೊಬೈಲಿರುವಂತಹ ಪ್ರತಿಯೊಂದು ಏನಪ್ಪ ಈ ಒಂದು ವೆಬ್ಸೈಟಲ್ಲಿ ಲಿಂಕ್ಸ್ ಆಗಿರಲಿ, ಇಲ್ಲಂತಿಕ್ರಿ ಅಲ್ಲಿ ಬರುವಂಥ ಆಫರ್ ಕೋಡು, OTP ಪಾಸ್ವರ್ಡ್ ಇವೆಲ್ಲ ಏನಪ್ಪ ಇದೇ ಒಂದು ನಂಬರ್ ಸಿಸ್ಟಮ್ನಿಂದ ಏನಪ್ಪ ಅಲ್ಲಿ ಕೋಡ್ಗಳನ್ನ ಜನ್ರೇಟ್ ಮಾಡ್ತಾರೆ. ಹಾಗಾದ್ರೆ ಇವಾಗ ಅದು ಹೆಂಗೆ ಕೆಲಸ ಮಾಡುತ್ತಂತ ಅದ್ರ ಬಗ್ಗೆ ಇವಾಗ ಡಿಸ್ಕಷನ್ ಮಾಡೋಣ ಅಂತ. ನೆನಪಲ್ಲಿ ನಂಬರ್ ಸಿಸ್ಟಮ್ ಅಂತ ಬಂದಾಗ ಒಟ್ಟು 2 ಟೈಪ್ಸ್ ಇದೆ. ಒಂದು ಪೊಸಿಷನಲ್, ಇನ್ನೊಂದು ಏನಪ್ಪ ನಾನ್ ಪೊಸಿಷನಲ್ ಅಂತಾರೆ. ಇವಾಗ ಪೊಸಿಷನಲ್ಗೂ ನಾನ್ ಪೊಸಿಷನಲ್ಗೆ ಇರುವಂಥ ವ್ಯತ್ಯಾಸ ನೋಡ್ತಾ ಹೋದರೆ, ಪೊಸಿಷನ್ ಅಂತ ಬಂದಾಗ ಇವತ್ತು ABCD ಮತ್ತು 0 to 9 ಇವೆಲ್ಲ ಪೊಸಿಷನ್. ಅದೇ ಇನ್ನೊಂದು ನಾನ್ ಪೊಸಿಷನ್ ಬಂದಾಗ ರೋಮನ್ ಸಂಖ್ಯೆ ಅಂತ ಬಂದಾಗ ಇವುಗಳು ಏನಪ್ಪ ಸ್ಥಾನಮಾನ ಇಲ್ಲ ಇವತ್ತೇನಪ್ಪ. ಸೊ ಇವತ್ತು ರೋಮನ್ ಸಂಖ್ಯೆ ಅಂದಾಗ ಈ ಥರ I ಅಂದ್ರೆ 1, ಓಕೆನಾ, V ಅಂದರೆ ಅಂದ ತಕ್ಷಣ 5, ಎತ್ತಗ X ಈ ಥರ ಮಾಡ್ತಾರೆ ನೋಡ್ರಿ. ಅದ್ರಗೋಸ್ಕರ ಇವು ನಾನ್ ಪೊಸಿಷನ್ ಅಂತಾರೆ. ಇವಾಗ ನಾವೇನಪ್ಪ ಈ ಒಂದು ಪೊಸಿಷನ್ ಏನಪ್ಪ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪೊಸಿಷನ್ ನಂಬರ್ಸ್ ಅಂತ ಬಂದಾಗ A to Z 0 to 9 ಇವ್ರಿಗೆ ಏನಂದ್ರೆ ಪೊಸಿಷನ್ ಇದೆ, ಓಕೆನಾ. ಹಾಗಾದ್ರೆ ಇವಾಗ ಈ ಒಂದು ಪೊಸಿಷನ್ ನಂಬರ್ ಸಿಸ್ಟಮ್ದಲ್ಲಿ ಒಟ್ಟು 4 ಟೈಪ್ಸ್ ಇದ್ದಾರೆ, ಓಕೆನಾ. ಎಕ್ಸಾಮಲ್ಲಿ ಏನಪ್ಪ ಇವ್ರ ಮೇಲೆ ಸ್ವಲ್ಪ ಲೆಕ್ಕ ಕೇಳ್ತಿದ್ದಾರೆ. ಇವತ್ತು ನಿಮ್ಮ ಒಂದು ಮೊಬೈಲಲ್ಲಿ IP ಅಂತ ಬರುತ್ತೆ, IP ಅಡ್ರೆಸ್ ಗೊತ್ತಲ್ರಿ. IP ಅಡ್ರೆಸ್ ಅಂತ ಬಂದಾಗ ಅದು ಹೆಂಗೆ ಕೆಲಸ ಮಾಡುತ್ತೆ, ಅಲ್ಲಿ ಕೋಡಿಂಗ್ ಸಿಸ್ಟಮ್ ಹೆಂಗೆ ಮಾಡ್ತಾರೆ ಎಲ್ಲ ಇವತ್ತು ಡಿಸ್ಕಸ್ ಮಾಡೋಂಥ. ಸೊ ಇವಾಗ ಏನಪ್ಪ ಇಲ್ಲಿ ಒಟ್ಟು 4 ನಂಬರ್ ಸಿಸ್ಟಮ್ ಇದೆ. ಯಾವ್ದು ಇದು ಪೊಸಿಷನಲ್ ಅಂತ ಬಂದಾಗ ಫಸ್ಟ್ ಒನ್ ಬರ್ತಾರೆ ಡೆಸಿಮಲ್ ಬಂದಾಗ 0 to 9 ತನಕ ಇದು ನಂಬರ್ಸ್, ಓಕೆನಾ. ಇದರ ಒಂದು ಬೇಸ್ ಏನಂತಂದ್ರೆ 10 ಅಂತ ಹೇಳ್ತಾರೆ, ಓಕೆನಾ. 10 ಅಂತ ಬಂದಾಗ ಇವತ್ತೇನಪ್ಪ 0 to 9 ಒಟ್ಟು ನಂಬರ್ಗಳ ಸಂಖ್ಯೆ ಅಷ್ಟು 10, ಅದ್ರಗೋಸ್ಕರ ಬೇಸ್ ಎಂಟ್ರಿ 10. ನೆಕ್ಸ್ಟ್ ಬೈನರಿ ಅಂತ ಬಂದಾಗ 2 ಇದೆ ಬೇಸ್. ಯಾಕೆ 2 ಅಂದಾಗ ಇಲ್ಲಿ 0 ಮತ್ತು 1 ಬಿಟ್ಟರೆ ಏನಿಲ್ಲ. ನೆಕ್ಸ್ಟ್ ಅಕ್ಟಲ್ ಬಂದಾಗ ಏನ್ರಿ ಇಲ್ಲಿ 8 ಇದಾವೆ. 8 ಅಂದಾಗ ಏನ್ರಿ 0 to 7 ಇದಾವೆ, ಅದ್ರಗೋಸ್ಕರ ಇದರ ಒಂದು ಬೇಸ್ ಏನ್ರಿ 8. ಎಕ್ಸಾಡೆಸಿಮಲ್ ಬಂದಾಗ ಇಲ್ಲಿ ಒಟ್ಟು ಸಂಖ್ಯೆಗಳು 16 ಇದಾವೆ. 0 to 9 ಮತ್ತು A F ಒಟ್ಟು ಎಷ್ಟು ಇದೆ ರೀ 16 ಇದೆ, ಅದ್ರಗೋಸ್ಕರ ಒಂದು ಬೇಸ್ ಏನ್ರಿ 16. ಇವತ್ತು ಲೆಕ್ಕ ಮಾಡ್ಬೇಕಿದ್ರ ಮೇಲೆ, ಓಕೆನಾ. ಲೆಕ್ಕ ಅಂತ ಬಂದಾಗ ಯಾವ ಥರ ಬಂದ ನೆನಪಲ್ಲಿ ಇವತ್ತು ನಮ್ಗೆ ಅರ್ಥ ಆಗುವಂಥದ್ದು ನಂಬರ್ಸ್ ಯಾವಂತಿಕರಿ 0 to 9 ಇದು ನಮ್ಗೆ ಅರ್ಥ ಆಗುತ್ತೆ. ಬಟ್ ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ ಯಾವ್ದು ರೀ 0 ಮತ್ತು 1. ಬಟ್ ಕೋಡಿಂಗ್ ಡಿಕೋಡಿಂಗ್ ಒಂದು ಬಂದಾಗ ಅಕ್ಟಲು ಮತ್ತು ಎಕ್ಸಾಡೆಸಿಮಲ್ ಮಾಡ್ತಾರೆ. ಯಾವ ಥರ ಮಾಡ್ತಾರೆ ಅಂತಿಕರಿ, ಹಿಂದುಗಡೆ ಈ ಒಂದು ಟಾಟಾ ಡೊಕೊಮೊ, BSNL ರೀಚಾರ್ಜ್ ಕಾರ್ಡ್ ಬರ್ತದೆ, ಏರ್ಟೆಲ್ ಅಂಥ ಟೈಮಲ್ಲಿ ಅಲ್ಲಿ ಕರೆಕ್ಟಾಗಿ ನಂಬರ್ ಹೊಡೆದಾಗ ಮಾತ್ರ ಏನಪ್ಪ ಅಲ್ಲಿ 10 ರೂಪಾಯಿ 20 ರೂಪಾಯಿ ರೀಚಾರ್ಜ್ ಆಗ್ತದೆ. ಒಂದು ನಂಬರ್ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಂತಿಕ್ರಿ ಅಲ್ಲಿ ರೀಚಾರ್ಜ್ ಆಗಲ್ಲ, ತಪ್ಪಿದೆ ಅಂತ ಅಷ್ಟು ಕರೆಕ್ಟಾಗಿ ಅದೇ ನಂಬರ್ ಹೊಡೆದಾಗ ಹೆಂಗೆ ರೀಚಾರ್ಜ್ ಆಗುತ್ತೆ. ಅಲ್ಲಿ ಇದೇ ಥರ ಕೋಡಿಂಗ್ ಡಿಕೋಡಿಂಗ್ ಮಾಡ್ತಾರೆ. ಯಾವ ಥರ ಅಂತಿಕೋರಿ, ಇವತ್ತು ನಿಮ್ಮ ಒಂದು ಮೊಬೈಲಲ್ಲಿ 32 ನಂಬರ್ ಕಂಡ್ರೆ ಅಲ್ಲಿ ನಂಬರ್ 64, ಇಲ್ಲ ಇನ್ನೂ ಸ್ವಲ್ಪ ಹೈ ಲೆವೆಲ್ ಮಾಡೋದಂತಿಕ್ರೆ ಎಕ್ಸಾಡೆಸಿಮಲ್ ಮಾಡಿದ್ರೆ 52, ಈ ಥರ ಕೋಡಿಂಗ್ ಡಿಕೋಡಿಂಗ್ ಮಾಡ್ತಾರೆ. ಅಂದರೆ ನಿಮ್ಗೊಂದು ನಂಬರ್ ಕಾಣುತ್ತೆ, ಅಲ್ಲಿ ಇನ್ನೊಂದು ನಂಬರ್ ಕಾಣುತ್ತೆ, ಓಕೆನಾ. ಇದಕ್ಕೆ ಕೋಡಿಂಗ್ ಡಿಕೋಡಿಂಗ್ ಅಂತಾರೆ. ಅದು ಹೆಂಗೆ ಮಾಡ್ತಾರೆ ಸ್ವಲ್ಪ ಇವಾಗ ಡಿಸ್ಕಷನ್ ಮಾಡೋಂಥ. ಹಾಗಾದ್ರೆ ಇವಾಗ ನೀವು ಇಲ್ಲಿ 2 ಮೆಥಡ್ ಮಾಡಿ, ಮುಖ್ಯವಾಗಿ ಒಂದು ಭಾಗಾಕಾರ, ಇನ್ನೊಂದು ಗುಣಾಕಾರ. ಸೊ ಭಾಗಾಕಾರಕ್ಕೂ ಗುಣಾಕಾರಕ್ಕೂ ಇರೋ ವ್ಯತ್ಯಾಸ ನೋಡ್ತಾ ಹೋದ್ರೆ ಫಸ್ಟ್ ಆಫ್ ಆಲ್ ನೆನಪಿರಲಿ, ಇವತ್ತು ಭಾಗಾಕಾರ ಅಂತ ಬಂದಾಗ ಜಸ್ಟ್ ಈ ಥರ ಭಾಗ ಮಾಡಿರಿ. ಅದೇ ಗುಣಾಕಾರ ಅಂದಾಗ ಏನು ಮಾಡಿದ್ರೆ ಸ್ಟಾರ್ ತೊಗೊಳ್ರಿ. ಅಂಥ ಟೈಮಲ್ಲಿ ಇವಾಗ ಭಾಗಾಕಾರ ಅಂತ ಬಂದಾಗ ಹೆಂಗಿರುತ್ತೆ ಗೊತ್ತಾ, ಫಸ್ಟ್ ಏನಪ್ಪಾರ ಡೆಸಿಮಲ್ ಇರುತ್ತೆ ವರ್ಡ್, ಆಮೇಲೆ ಏನಪ್ಪಾರ ಬೈನರಿ ಇರುತ್ತೆ, ಮತ್ತು ಡೆಸಿಮಲಿಂದ ಅಕ್ಟಲ್ ಇರುತ್ತೆ, ಡೆಸಿಮಲಿಂದ ಎಕ್ಸಾಡೆಸಿಮಲ್, ಇದು ಭಾಗಾಕಾರ. ಅದೇ ಥರ ಗುಣಾಕಾರ ಹೆಂಗಿರುತ್ತೆ ಗೊತ್ತಾ, ಫಸ್ಟ್ ಬೈನರಿ ಇರುತ್ತೆ, ಆಮೇಲೆ ಡೆಸಿಮಲ್ ಇರುತ್ತೆ, ಆಮೇಲೆ ಮತ್ತೆ ಫಸ್ಟ್ ಏನಪ್ಪಾರ ಅಕ್ಟಲ್ ಇರುತ್ತೆ, ಆಮೇಲೆ ಡೆಸಿಮಲ್ ಇರುತ್ತೆ, ಆಮೇಲೆ ಎಕ್ಸಾಡೆಸಿಮಲ್ ಇರುತ್ತೆ, ಆಮೇಲೆ ಡೆಸಿಮಲ್ ಇರುತ್ತೆ. ಅಂದರೆ ಇವತ್ತು ಗುಣಾಕಾರ ಅಂತ ಬಂದಾಗ ನೆನಪಲ್ಲಿ ಲಾಸ್ಟ್ ಡೆಸಿಮಲ್ ಬಂದರೆ ಗುಣಾಕಾರ ತಿಳ್ಕೊಡ್ರಿ, ಫಸ್ಟು ಡೆಸಿಮಲ್ ಬಂದರೆ ಭಾಗಾಕಾರ. ಎರಡು ಮೆಥಡ್ ಮೇನಾಗಿ ಅರ್ಥ ಮಾಡ್ಕೊಡ್ರಿ, ಒಂದು ಗುಣಾಕಾರ ಮೆಥಡ್, ಇನ್ನೊಂದು ಭಾಗಾಕಾರ ಮೆಥಡ್. ಸೊ ಇವಾಗ ಗುಣಾಕಾರಕ್ಕೂ ಭಾಗಾಕಾರ ಅಂತ ಬಂದಾಗ ನೆನಪಲ್ಲಿ, ಸೊ ಇಲ್ಲಿ ಬೈನರಿ ಬಂದಾಗ 2 ತೊಗೊಳ್ರಿ, ಅಕ್ಟಲ್ ಬಂದರೆ 8 ತೊಗೊಳ್ರಿ, ಎಕ್ಸಾಡೆಸಿಮಲ್ ಬಂತು ಅಂದರೆ 16 ತೊಗೊಳ್ರಿ, ಓಕೆನಾ. ಮೇನಾಗಿ ಇವೆರಡನ್ನ ನೀವು ಅರ್ಥ ಮಾಡ್ಕೊಡ್ರಿ, ಓಕೆನಾ. ಇದು ಗುಣಾಕಾರ ಬರಲಿ, ಇದು ಭಾಗಾಕಾರ ಬರಲಿ, ಬೈನರಿ ಬಂದಾಗ 2, ಅಕ್ಟಲ್ ಬಂದರೆ 8, ಎಕ್ಸಾಡೆಸಿಮಲ್ ಅಂದರೆ 16 ತೊಗೋಬೇಕು, ಓಕೆನಾ. ಅರ್ಥ ಆಗ್ತಾನೆ ನಾ ಹೇಳೋದು. ಅದಾದಮೇಲೆ ಇವಾಗ ಏನಪ್ಪಾರ ಈ ಒಂದು ಗುಣಾಕಾರ ಭಾಗಾಕಾರದಲ್ಲಿ ಫಸ್ಟ್ ಮಾಡೋಣ ನಾವು ಭಾಗಾಕಾರ ಮೆಥಡ್. ಭಾಗಾಕಾರ ಬಂದಾಗ ಏನು ಮಾಡ್ಬೇಕ್ರಿ, ಫಸ್ಟ್ ಡೆಸಿಮಲ್ ಇರುತ್ತೆ, ಓಕೆನಾ. ಸೊ ಡೆಸಿಮಲಿಂದ ಬೈನರಿ, ಡೆಸಿಮಲಿಂದ ಏನಪ್ಪಾರ ಅಕ್ಟಲ್, ಡೆಸಿಮಲಿಂದ ಎಕ್ಸಾಡೆಸಿಮಲ್, ಈ ಥರ ಕ್ವಶನ್ ಕೇಳ್ತಾರೆ. ಹಾಗಾದ್ರೆ ಫಸ್ಟ್ ಕ್ವಶನ್ ನೋಡೋಣ, ಡೆಸಿಮಲಿಂದ ಬೈನರಿ ಅಂತ ಹೇಳೋಣ. ಇವಾಗ ಡೆಸಿಮಲಿಂದ ಬೈನರಿ ಬಂದಾಗ ಬೈನರಿಂದಾಗ 2, ಅಕ್ಟಲ್ 8, ಎಕ್ಸಾಡೆಸಿಮಲ್ 16, ಇವು ಬೇಸಸ್. ಯಾಕಂತಿಕರಿ ಬೈನರಿ ಅಂದಾಗ ಒಟ್ಟು ಸಂಖ್ಯೆ ಮೊತ್ತ 2 ಇದೆ, ಅಕ್ಟಲ್ ಬಂದಾಗ 8 ಇದೆ,
ಹೆಕ್ಸಾಡೆಸಿಮಲ್ ಎಷ್ಟಿದಾವ್ರಿ 16 ಇದಾವೆ. ಅರ್ಥ ಆಗ್ತದೇನಾ? ಇವಾಗ ಬೈನರಿ ಟು ಡೆಸಿಮಲ್ ಅಂತ ಬಂದಾಗ ಸೊ ಇವತ್ತು ಒಂದು ನಂಬರ್ ಕೊಡ್ತಾನೆ 32, ಇದನ್ನು ಏನ್ ಮಾಡ್ರಿ ಡೆಸಿಮಲ್ ನಿಂದ ಬೈನರಿಗೆ ಪರಿವರ್ತಿಸಿ. ಬೇಕಾದ್ರೆ ಕ್ವಶನ್ ಬರ್ಕೊಡ್ರಿ 32 ಇದನ್ನು ಡೆಸಿಮಲ್ ನಿಂದ ಬೈನರಿಗೆ ಪರಿವರ್ತಿಸಿ. ಇವಾಗ ಇದನ್ನ ಏನ್ ಮಾಡ್ಬೇಕ್ರಿ ಭಾಗಾಕಾರ ಮಾಡ್ಬೇಕು. ಹೆಂಗ್ ಭಾಗಾಕಾರ ಮಾಡ್ಬೇಕಂದಾಗ 2 ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೇಕು. ಅಕ್ಟಲ್ ಬಂದ್ರೆ 8, ಹೆಕ್ಸಾಡೆಸಿಮಲ್ 16. ಇವಾಗ 2ರಿಂದ ಭಾಗಾಕಾರ ಮಾಡ 2 ಎಷ್ಟು ಹೋಗುತ್ತೆ ರೀ 2 16 32 ಶೇಷ ಏನ್ರಿ 0. ನೆಕ್ಸ್ಟ್ 2 8 16 ಶೇಷ 0. 2 4 8 ಶೇಷ 0. 2 2 ಶೇಷ 0. 2 1 ಶೇಷ 0. ಓಕೆನಾ? ಸೊ ಇಲ್ಲಿ ಉಳಿದ್ರೆ ಏನಪ್ಪ 1 ಉಳಿತೆ, ಉಳಿದ್ರೆ ಶೇಷ 0 ಇದ್ರೆ 0. ಇಲ್ಲಿ ಏನಪ್ಪ ನೀವು ಸಿಂಪಲ್ ಆಗಿ 2 16 32 ಶೇಷ 0. ಓಕೆನಾ? 2 8 16 ಶೇಷ 0. ಇಲ್ಲಿ ಏನು ಉಳಿದಿಲ್ಲ, ಅದಕ್ಕೋಸ್ಕರ 0 ತೊಗೊಂಡ್ಬಿಟ್ರೆ ಅಷ್ಟೇ. 2 4 8 ಶೇಷ 0. 2 7 4 2 1 2. ಓಕೆನಾ? ಇವಾಗ ಇದನ್ನೇನು ಮಾಡ್ಕೊಂಡು ರಿವರ್ಸ್ ತೊಗೊಂಡ್ಬಿಡ್ರಿ. ಓಕೆನಾ? ಸೊ ರಿವರ್ಸ್ ಅಂತ ಬಂದಾಗ 1 ಪಕ್ಕದಲ್ಲಿ 5 0. ಇವತ್ತು ಕಂಪ್ಯೂಟರ್ಗೆ ಅರ್ಥ ಆಗುವಂಥ ಭಾಷೆ ಆದರೆ 0 ಮತ್ತು 1. ಇವತ್ತು 32 ನಿಮ್ಗೆ ಅರ್ಥ ಆದರೆ ಕಂಪ್ಯೂಟರ್ಗೆ ಹೆಂಗೆ ಅರ್ಥ ಇದೆ 1 ಪಕ್ಕದಲ್ಲಿ 5 0. ಓಕೆನಾ? ಅದ್ರಗೋಸ್ಕರ ನೆನಪಲ್ಲಿ ಇವತ್ತು ಇದನ್ನು ನಂಬರ್ ಸಿಸ್ಟಮ್ ಅಂತಾರೆ. ಈ ನಂಬರ್ ಸಿಸ್ಟಮ್ ಅಂತ ಬಂದಾಗ ನಿಮಗೆ 32 ಅಂತ ಹಿಂಗೆ ಗೊತ್ತಾದರೆ ಕಂಪ್ಯೂಟರ್ಗೆ ಅರ್ಥ ಆಗುವಂಥ ಭಾಷೆ ಆದರೆ ಬೈನರಿ ಭಾಷೆ. ಸೊ ನೆನಪಲ್ಲಿ ಲೋ ಲೆವೆಲು ಹೈ ಲೆವೆಲ್ ಅಂತ ಬಂದಾಗ ಲೋ ಲೆವೆಲ್ದಲ್ಲಿ ಏನಪ್ಪ ಸೊ ಒಂದು ಮಷೀನು ಇನ್ನೊಂದು ಅಸೆಂಬ್ಲಿ ಇದೆ. ಈ ಒಂದು ಮಷಿನ್ ಲ್ಯಾಂಗ್ವೇಜ್ ಅಂತ ಬಂದಾಗ ಇದು ಅರ್ಥ ಮಾಡ್ಕೋದೇನ್ರಿ 32 ಅಂತ ಕೊಟ್ಟಾಗಿದ್ದು 1 ಪಕ್ಕದಲ್ಲಿ 5 0 ಅರ್ಥ ಮಾಡ್ಕೊಳ್ತೆ. ಇದೇನಪ್ಪ ಮಷಿನ್ ಲ್ಯಾಂಗ್ವೇಜ್. ಅದಕ್ಕೋಸ್ಕರ ಇದನ್ನು ತಯಾರು ಮಾಡೋದು ಭಾಳ ಕಷ್ಟ ಇದೆ. ಅದಕ್ಕೋಸ್ಕರ ಈ ಒಂದು ಮೌಸ್ ಆಗಿರಲಿ, ಈ ಒಂದು ಮೈಕ್ ಆಗಿರಲಿ, ಮತ್ತು ನಿಮ್ಮ ಒಂದು ಮೊಬೈಲ್ ಆಗಿರಲಿ, ಅವೆಲ್ಲ ತಯಾರಾದು ಮಷಿನ್ ಲ್ಯಾಂಗ್ವೇಜ್ ತಯಾರಾಗ್ತಾರೆ. ಅಂಥ ಟೈಮಲ್ಲಿ ಏನಪ್ಪ ಇವತ್ತು ಆ ಟೆಕ್ನಾಲಜಮಲ್ಲಿ ಇನ್ನೂ ಇಲ್ಲ. ಯಾಕಂತಿಕರೆ ಇವತ್ತೆಲ್ಲದು ಚೈನಾ ಮತ್ತು ಅಮೇರಿಕಾ ಬೇರೆ ದೇಶದಲ್ಲಿ ಇದೆ. ಇವತ್ತು ನಮ್ಮಲ್ಲಿ ಅವರು ಬಂದು ಕಂಪ್ನಿ ಹಾಕಿ ತಯಾರು ಮಾಡ್ತಾಯಿದ್ದಾರೆ. ಒಟ್ಟು ನಮ್ಮ ಒಂದು ಇಂಡಿಯಾ ಸ್ವತಃ ಟೆಕ್ನಾಲಜಿ ಅಂತ ಬಂದಾಗ DRDO, ಇಸ್ರೋ ಅಲ್ಲಿದೆ. ಬಟ್ ಮೊಬೈಲಲ್ಲಿ ಇನ್ನೂ ಕಡಿಮೆ ಇದೆ, ಇನ್ನೂ ಆಗಬೇಕಾಗಿದೆ. ಓಕೆನಾ? ಅದ್ರಗೋಸ್ಕರ ನೆನಪಲ್ಲಿ ಇವತ್ತು ಕಂಪ್ಯೂಟರ್ ಅರ್ಥ ಒಂದು ಭಾಷೆ ಆದ್ರಿ ಬೈನರಿ ಭಾಷೆ. ಬೈನರಿ ಭಾಷೆ ಅಂದಾಗ 0 ಮತ್ತು 1 ಬಿಟ್ಟರೆ ಏನಿರಲ್ಲ. ಅಂಥ ಟೈಮ್ 32 ನೀವು ಹಿಂಗೆ ಕೊಟ್ಟಾಗ ಅದು ಹಿಂಗೆ ಅರ್ಥ ಮಾಡ್ಕೊಳ್ತೆ. ಓಕೆನಾ? ಇನ್ನೊಂದು ಲೆಕ್ಕ ಕೊಡೋಣ. ನಾವೇನು ಮಾಡೋಣ್ರಿ ಡೆಸಿಮಲ್ನಿಂದ ಏನು ಮಾಡೋಣ ಅಕ್ಟಲ್ಗೆ ಕನ್ವರ್ಟ್ ಮಾಡೋಣ. ಇಲ್ಲಿ ತನಕ ಮಾಡಿದ್ದೇನೆ ರೀ ಡೆಸಿಮಲಿಂದ ಬೈನರಿ ಮಾಡಿದೆ, ಭಾಳ ಈಸಿ ಇತ್ತು. ಇವಾಗ ಡೆಸಿಮಲಿಂದ ಅಕ್ಟಲ್ ಮಾಡೋಣ. ಇವಾಗ ಇಲ್ಲೊಂದು ನಂಬರ್ ಕೊಡ್ತಾನೆ. ಸೊ ಏನು ಕೊಡ್ತಾನೆ 54 ಕೊಡ್ತಾನೆ. ಸೊ ಇದನ್ನು ಡೆಸಿಮಲಿಂದ ಅಕ್ಟಲ್ಗೆ ಬರುತ್ತೆ. ಫಸ್ಟ್ ಡೆಸಿಮಲ್ ಇದ್ರೆ ಏನ್ರಿ ಇದು ಭಾಗಾಕಾರ. ಓಕೆನಾ? ಇವಾಗ 8 ತೊಗೋಬೇಕು. ಯಾಕೆ ತೊಗೊಳ್ಳಿ ಇಲ್ಲಿ ಅಕ್ಟಲ್ ಇದ್ದಾಗ 8, 2 ಇದ್ದಾಗ ಬೈನರಿ. ಓಕೆನಾ? ಹಿಂದ್ಗಡೆ ನಾವು ಬೈನರಿ ಮಾಡಿದ್ವಿ, ಇವಾಗ ಅಕ್ಟಲ್ ಮಾಡ್ಬೇಕು. ಇವಾಗ ಅದ್ರಗೋಸ್ಕರ 8 ತೊಗೊಳ್ರಿ. ಸೊ 8 ಎಷ್ಟು ಹೋಗುತ್ತೆ ರೀ 8 6 48 ಶೇಷ ಎಷ್ಟು ರೀ 6. ಓಕೆನಾ? ಈ ಒಂದು 6 8 ಹೋಗಲ್ಲ. ಅದ್ರಗೋಸ್ಕರ ರಿಸಲ್ಟ್ ಈಸ್ 66 ಇಷ್ಟೇ. ನೆಕ್ಸ್ಟು ಏನಪ್ಪ 31 ಮಾಡೋಣ. ಓಕೆನಾ? ಇದಕ್ಕೆ ಆನ್ಸರ್ ಮಾಡೋಣ ನೋಡೋಣ. 16 1 16 ಶೇಷ ಎಷ್ಟು ಉಳಿದೈತೆ ರೀ 15 ಉಳಿದೈತೆ ಶೇಷ. ಓಕೆನಾ? ಇವಾಗ 15 ಬಂದಾಗ 15 ಡೈರೆಕ್ಟಾಗಿ ತಗೋಗಿ ಬರಲ್ಲ. ನೆನಪಲ್ಲಿ ಹೆಕ್ಸಾಡೆಸಿಮಲ್ ಬಂದಾಗ 0 1 2 3 4 5 6 7 8 9. ಓಕೆನಾ? ಮತ್ತು ABCDEF ಒಟ್ಟೇನೋ 16 ಸಂಖ್ಯೆಗಳಿದ್ದಾವೆ. ಹೆಕ್ಸಾಡೆಸಿಮಲ್ ಎಷ್ಟು ರೀ 16 ಇದಾವೆ. ಅಂಥ ಟೈಮಲ್ಲಿ ಸೊ ಒಟ್ಟು ಸಂಖ್ಯೆ ಮೊತ್ತ 16 ಇದಾವೆ ರೀ. ಓಕೆನಾ? ಬಟ್ 0 to 9 ಅಂತ ಬಂದಾಗ ಸೇಮ್ ವ್ಯಾಲ್ಯೂಸ್ ಇರ್ತಾವೆ. ಓಕೆನಾ? 0 ಅಂದಾಗ 0, 1 ಅಂದಾಗ 1, 2 ಅಂದ್ರೆ 2, 3 ಅಂದ್ರೆ 3, 4 ಅಂದ್ರೆ 4, 5 ಅಂದ್ರೆ 5, 6 ಅಂದ್ರೆ 6, 7 ಅಂದ್ರೆ 7, 8 ಅಂದ್ರೆ 8, 9 ಅಂದ್ರೆ 9. ಇವಾಗ 9 ಆಮೇಲೆ ನೆಕ್ಸ್ಟ್ ಬರ್ದೇನು ರೀ 10. ಬಟ್ ಇಲ್ಲಿ A ತೊಗೊಂಡ್ರಿ. ಸೊ ನೆಕ್ಸ್ಟು B ಬಂದಾಗ ಏನು ರೀ 11, C ಬಂದಾಗ ಏನು ರೀ 12, D ಬಂದಾಗ 13, 14, ಇವಾಗ 15. ಓಕೆನಾ? ಇವತ್ತು ಸ್ಥಾನಮಾನ ಬಂದಾಗ ಯಾವುದೇ ಸ್ಥಾನಮಾನ ಅದೇ ಇರುತ್ತೆ. ಓಕೆನಾ? ಸಂಖ್ಯೆಗಳು ಮೊತ್ತ ಅಂತ ಬಂದಾಗ 16 ಇದಾವೆ. ಬಟ್ ಸ್ಥಾನ ಬಂದಾಗ ಏನು ರೀ 0 to 15 ಇದಾವೆ. ಇವಾಗ 15 ಅಂತ ಬಂದು ನಾವು ಏನು ತೊಗೋಬೇಕು F ತೊಗೋಬೇಕು. 14 ಬಂದರೆ E ತೊಗೋಬೇಕು. 13 ಬಂದರೆ D ತೊಗೋಬೇಕು. 12 ಬಂದರೆ C, 11 ಬಂದರೆ 11, 11 ಬಂದರೆ B, 10 ಬಂದರೆ A. ಇವಾಗ 1 ಪಕ್ಕದಲ್ಲಿ 15 ಬಂದಾಗ ಏನು ತೊಗೋಬೇಕು F. ಅದಕ್ಕೋಸ್ಕರ 1F ಇದೊಂದು ಏನಪ್ಪ ನಂಬರ್ ಅಂತ ಬಂದಾಗ ಏನು ರೀ 1F. ಅದೇ 30 ಬಂದರೆ ಏನರ್ಥ ಸೊ 16 1 16 ಶೇಷ 14. ಸೊ 1E ಅನ್ಬೇಕು ಅದಕ್ಕೆ 1E. ಓಕೆನಾ? ಸೊ ಅದೇ ಇಲ್ಲಿ 15 ಬಂದರೆ ಏನು ಬರ್ತಾರೆ 32 ಮಾಡ್ರಿ ನೋಡೋಣ. 16 32 ಶೇಷ 0. ಏನೇ ಉಳಿದ್ರೆ 15 ಅಷ್ಟು ಉಳಿದೈತೆ, ಅದಕ್ಕಿಂತ ಜಾಸ್ತಿ ಏನು ಉಳಿಯಲ್ಲ. ಅದ್ರಗೋಸ್ಕರ ನೆನಪಲ್ಲಿ ಇವತ್ತು ಕೋಡಿಂಗ್ ಡಿಕೋಡಿಂಗ್ ಅಂತ ಬಂದಾಗ ಈ ಥರ ಮಾಡ್ತಾ ಇರ್ತಾರೆ. ಸೊ ಇವಾಗ ನೆನಪಲ್ಲಿ IP ಅಡ್ರೆಸ್ ಬಂದಾಗ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳ್ತಾರೆ. IP ಅಡ್ರೆಸ್ ಬಂದಾಗ ಏನ್ರಿ ಇಂಟರ್ನೆಟ್ ಪ್ರೋಟೋಕಾಲ್ ಅಂತಾರೆ. ಇದರಲ್ಲಿ 2 ಇದಾವೆ ರೀ. ಓಕೆನಾ? ಒಂದು IPv4 ಅಂತಾರೆ, ಇನ್ನೊಂದು IPv6. IPv4ಗೂ IPv6 ಇರೋ ವ್ಯತ್ಯಾಸ ಹೇಳ್ಬೇಕಂತ ಕರಿ. IPv4 ಅಂದಾಗ IP ವರ್ಷನ್ 4 ಅಂತ, IPv6 ಅಂದಾಗ ಏನ್ರಿ IP ವರ್ಷನ್ 6 ಅಂತ ಅರ್ಥ. ಓಕೆನಾ? ಇವಾಗ
IPv4 ಮತ್ತು IPv6 ಇರೋ ವ್ಯತ್ಯಾಸ ಇರ್ಬೇಕಾದ್ರೆ IPv4ದಲ್ಲಿ ಡೆಸಿಮಲ್ ನಂಬರ್ ಬರ್ತಾರೆ. ಡೆಸಿಮಲ್ ಬಂದಾಗ ಏನು ಬರ್ತಾವೆ ರೀ? ಸೊ ಇಲ್ಲಿ ಏನಪ್ಪ 0 to 9. ಅದೇ IPv6 ಬಂದಾಗ ಏನು ರೀ? ಇಲ್ಲಿ 0 to 9 ಎಲಿಂತ ಎಫ್. ಇವತ್ತು ನಿಮ್ಮ ಒಂದು ಮೊಬೈಲ್ ಅಂತ ಬಂದಾಗ ನೆನಪಿರಲಿ, ಅಲ್ಲಿ 0 to 9 ಮತ್ತು ಎಲಿಂತ ಎಫ್ ಫಸ್ಟ್ ಇರುತ್ತೆ, ಉಳಿಕಿದ ಏನು ಲೆಟರ್ಸ್ ಇರಲ್ಲ. ಓಕೆನಾ? ಇದು ಯಾವ್ದು ರೀ? ಎಕ್ಸಾಡೆಸಿಮಲ್. ಅದ್ರಿಗೋಸ್ಕರ ನೆನಪಿರಲಿ, ಇವತ್ತು IPv4ದಲ್ಲಿ ಬರ್ಸೋದು ಡೆಸಿಮಲ್, ಅದೇ IPv6ದಲ್ಲಿ ಬರ್ಸೋದೇನು ರೀ? ಎಕ್ಸಾಡೆಸಿಮಲ್. ಎಕ್ಸಾಮಲ್ಲಿ ಇದು ಕೂಡ ಒಂದು ಕಡೆ ಕ್ವಶನ್ ಕೇಳಿದಾನ, ಸ್ವಲ್ಪ ಹುಷಾರಾಗಿರಿ. ಇವತ್ತು IPv4 ಮತ್ತು IPv6 ಮತ್ತು IPv4 ಅಂತ ಬಂದಾಗ ಇಲ್ಲಿ 32 ನಂಬರ್ ಇರ್ತಾವೆ. ಓಕೆನಾ? ಬಟ್ ಇಲ್ಲಿ 128 ನಂಬರ್ಸ್ ಇರ್ತಾವೆ. ಓಕೆನಾ? 32 ಬಿಟ್ ಅಂತ ಹೇಳ್ತಾರೆ, ಇದು 128 ಬಿಟ್ ಅಂತ. ಅಂದರೆ ಹಿಂಗೆ ಲಾಂಗ್ ಆಗಿ ಬರ್ಕೊಂಡು ಹೋದರೆ ಇಲ್ಲಿ 32 ನಂಬರ್ ತನ ಅಷ್ಟೇ ಬರೀಬೇಕು, ಸ್ಟೆಪ್ ಬೈ ಸ್ಟೆಪ್. ಅದೇ ಇಲ್ಲೆಲ್ಲರಿ 128. ಯಾಕಂದ್ರೆ ಇವತ್ತು ಜನಸಂಖ್ಯೆ ಬಂದ ಭಾಳ ದೊಡ್ಡ ಪ್ರಮಾಣದಲ್ಲಿದೆ ಅಲ್ಲ, ಅದ್ರಗೋಸ್ಕರ ಇವತ್ತು ನಿಮ್ಮ ಒಂದು ಮೊಬೈಲಲ್ಲಿ IPv6 ಜಾಸ್ತಿ ಬರ್ತಾರೆ. ಬಟ್ ಇವತ್ತು ಕೆಲವು ಮೊಬೈಲ್ IPv4 ಮತ್ತು IPv6 ಎರಡು IP ಅಡ್ರೆಸ್ ಬರ್ತಾವೆ ನೋಡ್ರಿ. ಓಕೆನಾ? ಅದಾದಮೇಲೆ ನೆಕ್ಸ್ಟ್ ನೆನಪಿರಲಿ, ಈ ಒಂದು IP ಅಡ್ರೆಸ್ ಬಂದಾಗ ಫಸ್ಟ್ ಅಲ್ಲಿ ಏನಪ್ಪ ಒಂದು ದೇಶದ ಕೋಡ್ ಇರುತ್ತೆ. ನಮ್ಮ ಇಂಡಿಯಾ ದೇಶ ಕೋಡ್ ಏನು ರೀ? +9. ಆಮೇಲೆ ನಮ್ಮ ರಾಜ್ಯದ ಕೋಡು 58. ಆಮೇಲೆ ನಾವು ಇರುವಂಥ ಲೊಕೇಶನ್ದು ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಅಂತ ಬರ್ತೈತೆ. ಓಕೆನಾ? ಸೊ ಈ ಒಂದು ಭೂಮಿಯಲ್ಲಿ ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಬಂದಾಗ ಇದರ ಒಂದು IP ಅಡ್ರೆಸ್ ಸಹಾಯದಿಂದ ಈ ಥರ ಕೋಡಿಂಗ್ ಮಾಡ್ತಾರೆ. ಅದಕ್ಕೋಸ್ಕರ IP ಅಡ್ರೆಸ್ಸಿಂದ ಇವತ್ತು ನೀವು ಎಲ್ಲಿದ್ದೀರಂತ ಲೊಕೇಶನ್ ಟ್ರ್ಯಾಕ್ ಮಾಡ್ತಾರೆ. IP ಅಂತ ಬಂದಾಗ ಇಂಟರ್ನೆಟ್ ಪ್ರೋಟೋಕಾಲ್, ಬಳಕೆದಾರನ ಇಂಟರ್ನೆಟ್ನ ವಿಳಾಸವೇ IP. ಹಾಗಾದ್ರೆ ಇವಾಗ ನಾವು ಏನು ಮಾಡಿದ್ವಿ ಇಲ್ಲಿ ತನಕ? ನಾವು ಡೆಸಿಮಲ್ನಿಂದ ಬೈನರಿ, ಡೆಸಿಮಲ್ನಿಂದ ಅಕ್ಟಲ್, ಡೆಸಿಮಲ್ನಿಂದ ಎಕ್ಸಾಡೆಸಿಮಲ್ ಮಾಡಿದ್ವಿ. ಓಕೆನಾ? ಇವಾಗ ನಾವೇನು ಮಾಡೋಣ್ರಿ? ಬೈನರಿಂದ ಡೆಸಿಮಲ್ಲು, ಅಕ್ಟಲಿಂದ ಡೆಸಿಮಲ್ಲು, ಎಕ್ಸಾಡೆಸಿಮಲ್ ಡೆಸಿಮಲ್ ಮಾಡೋಣ. ಓಕೆನಾ? ಇಲ್ಲಿ ತನಕ ಆಗಿದ್ದೇನೆ ರೀ ಭಾಗಾಕಾರ ಆಯ್ತು. ಇವಾಗ ಗುಣಾಕಾರ ಮಾಡೋಣ ಅಂತ. ಓಕೆನಾ? ಭಾಗಾಕಾರ ಭಾಳ ಈಸಿ ಇದೆ. ಸೊ ಇಲ್ಲಿ ಬೈನರಿ ಬಂದಾಗ ಏನು ರೀ? 2ರಿಂದ ಮಾಡಿರಿ. ಅಕ್ಟಲ್ ಬಂದರೆ 8, ಎಕ್ಸಾಡೆಸಿಮಲ್ 16. ಓಕೆನಾ? ಸೊ ಇದು ಭಾಗಾಕಾರ ಭಾಳ ಇತ್ತು. ಇದನ್ನು LCM ಮೆಥಡ್ ಅಂತ ಹೇಳ್ತೀವಿ ನಾವು. ಓಕೆನಾ? ಇವಾಗ ಫಸ್ಟ್ ಏನಾದರೂ ಬೈನರಿ ಇಲ್ಲ ಫಸ್ಟ್ ಏನಾದ್ರು ಅಕ್ಟಲ್, ಫಸ್ಟ್ ಏನಾದ್ರು ಎಕ್ಸಾಡೆಸಿಮಲ್ ಬಂದರೆ ಇದು ಗುಣಾಕಾರ ಮೆಥಡ್. ಓಕೆನಾ? ಇವಾಗ ಗುಣಾಕಾರ ಮೆಥಡ್ ಅಂತ ಬಂದಾಗ ಫಸ್ಟ್ ಬರೋದೇನು ರೀ? ಬೈನರಿ. ಆಮೇಲೆ ನೆಕ್ಸ್ಟ್ ಬರೋದೇನು ರೀ? ಡೆಸಿಮಲ್. ಲಾಸ್ಟ್ ಬರೋದು ಡೆಸಿಮಲ್ ಇದ್ದರೆ ಅದು ಗುಣಾಕಾರ, ಫಸ್ಟ್ ಡೆಸಿಮಲ್ ಇದ್ದರೆ ಭಾಗಾಕಾರ. ಇದೆರಡು ವರ್ಡ್ ಗೊತ್ತಿರಲಿ. ಸೊ ಇವಾಗ ಬೈನರಿ ಟು ಡೆಸಿಮಲ್ ಏನು ಮಾಡ್ರಿ? ಕನ್ವರ್ಟ್ ಮಾಡಬೇಕು. ಓಕೆನಾ? ಅಂತ ನಮ್ಗೆ ಹೇಗೆ ಕನ್ವರ್ಟ್ ಮಾಡ್ಬೇಕಂತ ಬಂದಾಗ ಸಿಂಪಲ್ ಆಗಿ ಇಲ್ಲೊಂದು ನಂಬರ್ ಕೊಡ್ತಾನೆ 110. ಇದನ್ನು ಏನು ಮಾಡ್ರಿ? ಬೈನರಿ ಟು ಡೆಸಿಮಲ್ಗೆ ಪರಿವರ್ತಿಸಿ ಅಂತ ಹೇಳ್ತಾನೆ. ಅಂತ ಟೈಮಲ್ಲಿ ಇಲ್ಲಿ ನೀವು ಏನಪ್ಪ ಲೆಕ್ಕ ಮಾಡೋ ಟೈಮಲ್ಲಿ 2 ಮೆಥಡ್ ಇದಾವೆ. ಸೊ ಇವಾಗ ಬೈನರಿ ಟು ಡೆಸಿಮಲ್ ಕನ್ವರ್ಟ್ ಮಾಡೋ ಟೈಮಲ್ಲಿ ನಿಮ್ಗೆ 2 ಮೆಥಡ್ ಇರ್ತಾನೆ. ಓಕೆನಾ? ಅದರಲ್ಲಿ ಯಾವ ಮೆಥಡ್ ನಿಮ್ಗೆ ಬೆಟರ್ ಅನಿಸ್ತದೆ ಅದು ಮಾಡ್ರಿ. ಇವಾಗ 1 1 0 ಈ ಥರ ಇದ್ದಾಗ ಸೊ ನೆನಪಲ್ಲಿ ಇವತ್ತು ಬೈನರಿ ಬಂದಾಗ 2 ತೊಗೋಬೇಕು, ಅಕ್ಟಲ್ ಬಂದರೆ 8, ಎಕ್ಸಾಡೆಸಿಮಲ್ ಬಂದರೆ ಏನು ತೊಗೋಬೇಕ್ರಿ? 16. ಎಕ್ಸಾಡೆಸಿಮಲ್ ಬಂದರೆ 16 ತೊಗೋಬೇಕು. ಮಾಡೋಣ ಅಂತ. ಯಾಕಂದ್ರೆ ಹಿಂದ್ಗಡೆ ಮಾಡಿದ್ದೇನೆ ರೀ ಎಕ್ಸಾಡೆಸಿಮಲ್ನಿಂದ ಅಕ್ಟಲ್ ಮಾಡಿದ್ವಿ. ಇವಾಗ ಅಕ್ಟಲ್ನಿಂದ ಎಕ್ಸಾಡೆಸಿಮಲ್ಗೆ ಪರಿವರ್ತೆ ಈ ಥರ ಕ್ವಶನ್ ಕೊಡ್ತಾನೆ. ಓಕೆನಾ? ಇವಾಗ ಏನಪ್ಪ ಅಂದ್ರೆ ಸಿಂಪಲ್ ಆಗಿ ಈ ಥರ ನಂಬರ್ ಕೊಡ್ತಾನೆ. ಓಕೆನಾ? ಇವಾಗ ಇದನ್ನೇನು ಮಾಡ್ರಿ? ಅಕ್ಟಲ್ನಿಂದ ಎಕ್ಸಾಡೆಸಿಮಲ್ಗೆ ಬರುತ್ತೆ. ಇವಾಗ ಏನು ಮಾಡ್ಬೇಕು? 4 ಗುಂಪು ಮಾಡಿ. ಯಾಕಂತ ಇಲ್ಲಿ 4 ಸಂಖ್ಯೆ ಇದೆ. ಅಂದ್ರೆ 4 ಗುಂಪು ಮಾಡ್ಬೇಕಂದ್ರೆ ಇದಿಷ್ಟಕ್ಕೆ ಒಂದು ಗುಂಪು. ಸೊ ಇವಾಗ ಏನಪ್ಪ? ಇದಿಷ್ಟಕ್ಕೊಂದು ಗುಂಪು. ಮತ್ತು ಈ ಕಡೆ ಏನಿರ್ತಕ್ಕ ನೀವು 0 ಬೇಕಾದ್ರೆ ಹಾಕ್ಕೊಡ್ರಿ. ಓಕೆನಾ? ಸೊ ಇವಾಗ 0 0 0 1 ಇದ್ದಾಗ 1 1 1 1 0 ಇದ್ದಾಗ ಏನಪ್ಪ ಅಂದ್ರೆ ಇಲ್ಲಿದೆ ನೋಡ್ರಿ ವ್ಯಾಲ್ಯೂ. ಎಲ್ಲಿದೆ ರೀ? 111 0. ಎಷ್ಟಿದು? 14. 14 ಅಂದರೆ ಏನು ರೀ? E. ಓಕೆನಾ? ನೆಕ್ಸ್ಟ್ 1 ಪಕ್ಕದಲ್ಲಿ 4 0 ಇದೆ. ಓಕೆನಾ? ಇದ್ರ ವ್ಯಾಲ್ಯೂ ಏನಪ್ಪ? 8. ಓಕೆನಾ? ಇದು 8. 1E8. ಇದ್ರ ವ್ಯಾಲ್ಯೂ ಏನು ರೀ? 1E8. ಓಕೆನಾ? ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ಕೊಡೋಣ ಅಂತ. ಓಕೆನಾ? 1 1 1 0 0 0 1 0 0. ಇವಾಗ ಇದನ್ನ ಹೆಂಗೆ ಮಾಡ್ತೀರಿ? ಸೊ ಇವಾಗ ಏನು ಮಾಡ್ಬೇಕ್ರಿ? 4 ಗುಂಪು ಮಾಡ್ಬೇಕು. ಇಲ್ಲೇನೇ ಕೊಡಲಿ ಅದೆಲ್ಲ ಏನು ಮಾಡಿರಿ? 4 ಗುಂಪು ಮಾಡಿರಿ. ಓಕೆನಾ? ಇವಾಗ ಏನು ಮಾಡ್ರಿ? ಗುಂಪು ಮಾಡಿರಿ. 4 ಗುಂಪು ಹೆಂಗೆ ಮಾಡ್ತೀರಿ? ಇದಿಷ್ಟು ಸೇರಿ ಒಂದು ಗುಂಪು, ಇದಿಷ್ಟು ಸೇರಿ ಏನು ಮಾಡಿರಿ? ಇದೊಂದು ಗುಂಪು ಮಾಡಿರಿ. ಇವಾಗ ಈ ಸೈಡ್ ಒಂದು ಗುಂಪು ಮಾಡಿಬಿಡ್ರಿ. ಓಕೆನಾ? ಸೊ ಇದ್ರ ವ್ಯಾಲ್ಯೂ ಏನ್ರಿ? 0 0 1 1 ಇದ್ರೆ ಏನರ್ಥ? 0 0 1 1 ಇದ್ರೆ 3. ಓಕೆನಾ? ಸೊ 1 ಪಕ್ಕದಲ್ಲಿ 3 0 ಇದ್ದಂತ ಕರೆದಿರೋ ವ್ಯಾಲ್ಯೂ ಏನ್ರಿ? 1 ಪಕ್ಕದಲ್ಲಿ 3 0 ಇದ್ರೆ 8. ಓಕೆನಾ? 1 1 0 ಇದ್ರೆ ಏನರ್ಥ? 1 1 0. ಸೊ ಏನೇನ್ರಿ? 12. ಓಕೆನಾ? 12 ಅಂತ ಬಂದಾಗ ಏನ್ರಿ ಅದು? 12 ಬಂದಾಗ C. ಓಕೆನಾ? 38C. ಓಕೆನಾ? ಇದ್ರ ವ್ಯಾಲ್ಯೂ ಏನ್ರಿ? 38C. ಓಕೆನಾ? ಈ ಥರ ಕ್ವಶನ್ ಕೇಳ್ತಾ ಇದ್ದಾನೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಹಾಗಾದ್ರೆ ಇವಾಗ ಅಕ್ಟಲ್ಲಿಂದ ಬೈನರಿಗೆ ಕನ್ವರ್ಟ್ ಮಾಡ್ಬೇಕಂತ ಬಂದಾಗ ಇಲ್ಲಿ 56 ಅಂತ ಕೊಟ್ಟಣ. ಓಕೆನಾ? 56 ಬಂದಾಗ 5 ಬಂದಾಗ ಏನು ಬರೀಬೇಕ್ರಿ? 1 0 1 5. 6 ಬಂದಾಗ ಏನ್ರಿ? 1 1 0. ಓಕೆನಾ? ಸೊ ಹಾಗಾದ್ರೆ 56 ಬಂದಾಗ ಇಲ್ಲೇನಪ್ಪ 3 ಗುಂಪು ಮಾಡಂತ ಹೇಳಿದೆ.
ಓಕೆನಾ 3 ಗುಂಪು ಮಾಡಿದಾಗ ಏನ್ರಿ 110110 ಓಕೆನಾ 643 ಸೇಮ್ ಏನಪ್ಪಾರ ಇವತ್ತು 6 ಅಂತ ಬಂದಾಗ ಏನು ಬರಬೇಕು 110 4 ಬಂದಾಗ ಏನು ಬರ್ಬೇಕು ರೀ ಸೊ 100 3 ಬಂದಾಗ ಏನು ಬರ್ಬೇಕು ರೀ 011 ಓಕೆನಾ ಇದೇನಪ್ಪಾರ ಇವತ್ತು ಅಕ್ಟಲಿಂದ ಬೈನರಿ ಸೇಮ್ ಅದೇ ವ್ಯಾಲ್ಯೂ ಬರುತ್ತೆ ಓಕೆನಾ ಅದಕ್ಕೆ ರಿವರ್ಸ್ ಮಾಡಿದಾಗ ಬೈನರಿಲಿಂದ ಅಕ್ಟಲ್ ಮಾಡಿದಾಗ ಸೊ ಇಲ್ಲಿ ಒಂದಿಷ್ಟು ನಂಬರ್ ಬಂದಿರ್ತಾರೆ ಓಕೆನಾ 111011 ಹಾಗಾದ್ರೆ ಏನಿದ್ರ ವ್ಯಾಲ್ಯೂ ಅಂತ ಬಂದಾಗ ನೆನಪಲ್ಲಿ ಇವಾಗ 011 ಅಂದರೆ ಏನು ರೀ 3 ಸೊ 101 ಅಂತ ಬಂದಾಗ ಏನಾಯಿತು 5 ಸೊ 011 ಬಂದಾಗ 3 ಓಕೆನಾ 353 ಇದು ಆನ್ಸರ್ ಏನು ರೀ 353 ಓಕೆನಾ ಇದು ಭಾಳ ಈಸಿ ಇದೆ ಓಕೆನಾ ನೆಕ್ಸ್ಟ್ ಎಕ್ಸಾಡೆಸಿಮಲ್ ಟು ಬೈನರಿ ಅಂತಿದೆ ಅಂದ್ರೆ ಇವಾಗ ಎ ಅಂತ ಬಂದಾಗ ಇಲ್ಲಿ A9 ಅಂತಿದೆ A9 ವ್ಯಾಲ್ಯೂ ಏನಂತ ಕೇಳಿದಾನೆ ಆಗ ಎ ಅಂತ ಬಂದಾಗ ಇಲ್ಲಿ ಏನರ ಅರ್ಥ ಎ ಬಂದಾಗ 1010 ಓಕೆನಾ 9 ಬಂದಾಗ ಏನರ್ಥ